ನಮಸ್ಕಾರ ವೀಕ್ಷಕರೇ, ಸುದೀಕ್ಷಾ ನ್ಯೂಸ್ಗೆ ಸ್ವಾಗತ. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ರಿಜಿಸ್ಟರ್ಡ್ ಉತ್ತರ ಕನ್ನಡ ಜಿಲ್ಲೆಯ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸಿ ಭಾರತಾಂಬೆ ಹಾಗೂ ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಉದ್ಘಾಟಿಸಿದರು. ಸಭೆಗೆ ಉದ್ಘಾಟಕರಾಗಿ ಪವನ್ ಗುನಗ, ಕುಮ್ಟಾ ಬಾಡ, ಗೌರವ ಉಪಸ್ಥಿತರು ಹನುಮಂತರಾಯಪ್ಪ, ರಾಷ್ಟ್ರೀಯ ಅಧ್ಯಕ್ಷರು. ಅಧ್ಯಕ್ಷತೆ ಶ್ರೀ ಪ್ರಣವ್ ಹೆಗಡೆ, ಜಿಲ್ಲಾಧ್ಯಕ್ಷರು. ಕುಮಾರಿ ಸವಿತಾ ಮುಕ್ರಿ, ಮಹಿಳಾ ಜಿಲ್ಲಾಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ಶ್ರೀ ಭಾಸ್ಕರ ಪಟಗಾರ, ಉದ್ಯಮಿಗಳು. ಡಾ. ರವಿರಾಜ್ ಕಡ್ಲೆ, ಅಶ್ವಿನಿಧಾಮ ಆಯುರ್ವೇದಿಕ್ ಹಾಸ್ಪಿಟಲ್. ಶ್ರೀ ಬಿ.ಡಿ. ಮಾದರ್, ಕರ್ನಾಟಕ ಭೀಮಸೇನಾ ಸಮಿತಿ, ಬೆಂಗಳೂರು, ರಾಜ್ಯಾಧ್ಯಕ್ಷರು. ಸಂಘಟನಾ ಶ್ರಮಿಕರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ಮುಕ್ರಿ, ಸಂಘಟನಾ ಕಾರ್ಯದರ್ಶಿ ಶ್ರೀ ತಿಮ್ಮಪ್ಪ ಮುಕ್ರಿ, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಆಶಾ ಮೂಡಿಗೆರೆ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗೌಡ ಪಾಟೀಲ್, ರಾಷ್ಟ್ರೀಯ ಸಲಹಾ ಸಮಿತಿ ಸದಸ್ಯರು ಸಂತೋಷ್ ಕುಮಾರ್, ದೊಡ್ಡಬಳ್ಳಾಪುರ, ನಾಗರಾಜ ಭಿ, ಜಾಲಿಗಿಡದ, ಸಂತೋಷ್ ಮೂಡಿಗೆರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್, ಹೊಸಮನೆ ರಾಜ್ಯ ಸಮಿತಿಯ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದು, ಜಿಲ್ಲಾ ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳ ಮತ್ತು ಸಾರ್ವಜನಿಕರ ಹಾಗೂ ಮಾಧ್ಯಮ ಮಿತ್ರರ ಉಪಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಮಾಹಿತಿ ಹಕ್ಕು, ಭ್ರಷ್ಟಾಚಾರದ ವಿರುದ್ಧ ಬ್ರಹ್ಮಾಸ್ತ್ರ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ. ಧನ್ಯವಾದಗಳು.